ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. HN ವ್ಯಾಲಿ ನೀರು ಅಕ್ರಮವಾಗಿ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಅನ್ನಪ್ಪನಹಳ್ಳಿ ಕೆರೆಯಿಂದ ಪೈಪ್ಲೈನ್ ಮೂಲಕ ನೀರು ಕಳ್ಳತನ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ತೋಟಗಳಿಗೆ ಅಕ್ರಮವಾಗಿ ನೀರು ಹರಿಸಿಕೊಳ್ತಿದ್ದಾರೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ಆದರೂ ಕೂಡ ಇದೆಲ್ಲವನ್ನ ಕಂಡರೂ ಕೂಡ ಜಿಲ್ಲಾಡಳಿತ ಹಾಗೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಇದರ ವಿರುದ್ಧ ಯಾವುದೇ ಕ್ರಮಗಳನ್ನು ಕೈಗೊಳ್ತಿಲ್ಲ ಅಂತ ಹೇಳಿ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದು ನೀರು ಕಳ್ಳತನ ಮಾಡಲಾಗ್ತಾ ಇದೆ ಅಂತ ಹೇಳಿ ಆರೋಪಿಸುತ್ತಿದ್ದಾರೆ. ಕರ್ತವ್ಯ ಲೋಪಸ್ ಎಸಗಿರುವಂತ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡ್ತಿರುವಂತದ್ದು. ಅಕ್ರಮ ಎಸಗಿದವರ ವಿರುದ್ಧ ಕಠಿಣ ಕ್ರಮವಾಗಲೇಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಿದ್ದಾರೆ. ವಿವಿಧ ಕೆರೆಗಳಿಗೆ ತಕ್ಷಣವೇ ನೀರು ಹರಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರಿನ ಕಳ್ಳತನವಾಗ್ತಾ ಇದ್ರೂ ಕೂಡ ಯಾಕೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ? ಇದರ ಬಗ್ಗೆ ಮಾಹಿತಿ ಇದ್ರೂ ಕೂಡ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂತದ್ದು. ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನ ಪಡೆದು ನೀರು ಕಳ್ಳತನ ಮಾಡಲಾಗ್ತಾ ಇದೆ. ತಮ್ಮ ತೋಟಗಳಿಗೆ ನೀರನ್ನ ಹಾಯಿಸಿಕೊಳ್ತಿದ್ದಾರೆ. ಇದರ ಬಗ್ಗೆ ಕ್ರಮ ಆಗಬೇಕು. ಯಾರು ಈ ರೀತಿಯಾಗಿ ಅಕ್ರಮವನ್ನ ಎಸಗ್ತಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮವಾಗಲೇಬೇಕು ಅಂತ ಹೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈ ಕೆರೆಗೆ ಸಣ್ಣದಾಗಿ ಎಲ್ಲ ಒಂದು ಇಷ್ಟಪ್ಪ ನೀರು ಬರ್ತಾ ಇದೆ. ಆದ್ರೆ ಈ ಕೆರೆಯಲ್ಲಿ ಸುತ್ತಮುತ್ತ ತೋಟಗಳವರು ಅಕ್ರಮವಾಗಿ ಕೆರೆ ನೀರನ್ನ ಪಂಪ್ ಸೆಟ್ಗಳು ಇಟ್ಕೊಂಡು ತೋಟಗಳಿಗೆ ಓಡಿಸ್ಕೊಳ್ತಾ ಇದ್ದಾರೆ. ಸಣ್ಣ ನೀರಾವರಿ ಇಲಾಖೆಯವರು ಏನ್ ಕಣ್ಣು ಮುಚ್ಕೊಂಡು ಕುಳಿತಿದಾರ, ಏನ್ ಇವ್ರದ್ದು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ತರ ತಾರತಮ್ಯ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ? ತೋಟಗಳಿಗೆ ರಾಜಾರೋಷವಾಗಿ ಆ ಪೈಪ್ ಲೈನ್ ಹಾಕೊಂಡು ನೀರು ಓಡಿಸ್ತಾ ಇದ್ರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾಕೆ ಇವರ ಅಧಿಕಾರಿಗಳು ಆಡಳಿತ ವೈಫಲ್ಯದಿಂದ ಇವತ್ತು ಈ ರೀತಿ ಎಲ್ಲ ಆಗ್ತಾ ಇದೆ. ನಮ್ಮ ಭಾಗದಲ್ಲಿ ದನ ಕರುಗಳು ಕುಡಿಯಕ್ಕೆ ನೀರು ಇಲ್ದಿರ, ಮೇಕೆಗಳು ಹಸುಗಳು ನೀವು ಕುಡಿಯಕ್ಕೆ ನೀರು ಇಲ್ದಿರ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಹೋಗಿ ನೀರು ಎಲ್ಲಿ ಸಿಗ್ತದೆ ಅಂತ ಹುಡ್ಕೊಂಡು ಕುಡಿಸ್ತಾರೆ. ಆದರೆ ಇವತ್ತು ಈ ಕೆರೆಯಲ್ಲಿ ನೀರಿದೆ. ಆದರೆ